ಜನವರಿ 11ರ ಭಾನುವಾರ ಮಧ್ಯಾಹ್ನ 2 ಗಂಟೆಗೆ ಬೆಂಗಳೂರಿನ ಟೌನ್ ಹಾಲ್ನಲ್ಲಿ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಚನ್ನಗಿರಿ ತಾಲೂಕಿನ ಬೆಂಗಳೂರು ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ಎಬಿಸಿ ಸೌಹಾರ್ದ ಕೋಆಪರೇಟಿವ್ ಲಿಮಿಟೆಡ್ ಸಹಯೋಗದಲ್ಲಿ ಕಾರ್ಯಕ್ರಮ ಜರುಗಲಿದೆ ಎಂದು ಚನ್ನಗಿರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಸಂಘದ ಮುಖಂಡರು ಮಾಹಿತಿ ನೀಡಿದರು. ಶ್ರೀ ಗುರುಬಸವ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ಜರುಗಲಿದ್ದು, ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್, ಶಾಸಕ ಬಸವರಾಜ ವಿ ಶಿವಗಂಗಾ, ಶಾಸಕ ಕೆಎಸ್ ಬಸವರಾಜು, ಎಂಎಲ್ಸಿ ಡಾ ಧನಂಜಯ ಸರ್ಜಿ, ತುಮ್ಕೋಸ್ ಅಧ್ಯಕ್ಷರಾದ ಎಚ್ಎಸ್ ಶಿವಕುಮಾರ್, ರಾಜ್ಯ ನೈಸರ್ಗಿಕ ವಿಕೋಪ ನಿಗಾ ಕೇಂದ್ರದ ನಿರ್ದೇಶಕ ದಿವಾಕರ್, ಕರ್ನಾಟಕ ಜೀವ ವೈವಿಧ್ಯ ಮಂಡಳಿ ಅಧ್ಯಕ್ಷ ವಡ್ನಾಳ್ ಜಗದೀಶ್, ದಾವಣಗೆರೆ ವಿಶ್ವವಿದ್ಯಾಲಯದ ಮಾಜಿ ಸಿಂಡಿಕೇಟ್ ಸದಸ್ಯ ಮಾಡಾಳ್ ಮಲ್ಲಿಕಾರ್ಜುನ್ ಆಗಮಿಸಲಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಸದಸ್ಯರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡಲಾಗುವುದು ಅಂತ ತಿಳಿಸಿದರು. ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್, ಎಬಿ ನ್ಯೂಸ್ ಕನ್ನಡ, ಚನ್ನಗಿರಿ. ಚನ್ನಗಿರಿ ತಾಲೂಕಿನಿಂದ ಹೋಗಿ ಬೆಂಗಳೂರಿನಲ್ಲಿ ನೆಲೆಸಿರುವಂತಹ ನಮ್ಮ ತಾಲೂಕಿನ ಜನತೆಯನ್ನು ಸಂಘಟಿಸಿ ಒಂದು ಕ್ಷೇಮಾಭಿವೃದ್ಧಿ ಸಂಘವನ್ನ 2 ವರ್ಷದ ಕೆಳಗಡೆ ಸ್ಥಾಪನೆ ಮಾಡಿದ್ವಿ. ನಮ್ಮ ಸಂಘದ ಉದ್ದೇಶ ಬಂದ್ಬಿಟ್ಟು ಸ್ನೇಹ, ಸಂಘಟನೆ, ಸಹಕಾರ, ಸೇವೆ, ಸಮ್ಮಿಲನ ಈ ತತ್ವದಡಿಯಲ್ಲಿ ನಮ್ದು ಚನ್ನಗಿರಿ ತಾಲೂಕಿನ ಬೆಂಗಳೂರು ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘ ಕೆಲಸ ನಿರ್ವಹಿಸುತ್ತಿದೆ. ಚನ್ನಗಿರಿ ತಾಲೂಕಿನ ಬಹಳಷ್ಟು ಜನಗಳು ಉದ್ಯೋಗ ಬಯಸಿ ಶಿಕ್ಷಣಕ್ಕೋಸ್ಕರ, ಉದ್ಯೋಗಕ್ಕೋಸ್ಕರ, ಬೇರೆ ಬೇರೆ ನಾನಾ ಕಾರಣಗಳಿಗೋಸ್ಕರ ಬೆಂಗಳೂರಿನಲ್ಲಿ ಹೋಗಿ ನೆಲೆಸಿದ್ದಾರೆ. ನಮಗೆ ಇರುವಂತಹ ಮಾಹಿತಿ ಪ್ರಕಾರ 25,000ಕ್ಕೂ ಹೆಚ್ಚು ಜನ ಅಷ್ಟು ನಮ್ಮ ತಾಲೂಕಿನ ಜನತೆ ಬೆಂಗಳೂರಿನಂತ ಊರಿನಲ್ಲಿ ವಾಸ ಇದ್ದಾರೆ. 5,000ಕ್ಕೂ ಹೆಚ್ಚು ಕುಟುಂಬಗಳಿದ್ದಾವೆ. ಸೊ ಅವನ್ನೆಲ್ಲ ನಮ್ಮ ಒಂದು ವೇದಿಕೆಯಲ್ಲಿ ಸಂಘಟಿಸಿ ನಮ್ಮ ತಾಲೂಕು ಮತ್ತು ಬೆಂಗಳೂರಿನ ನಡುವೆ ಇರುವಂತಹ ಒಂದು ಸಂಪರ್ಕ ಕೊಂಡಿಯಾಗಿ ಕೆಲಸ ಮಾಡೋಕ್ಕೋಸ್ಕರ 2 ವರ್ಷದ ಕೆಳಗಡೆ ಚನ್ನಗಿರಿ ತಾಲೂಕಿನ ಬೆಂಗಳೂರು ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘಟನೆಯನ್ನು ಸ್ಥಾಪನೆ ಮಾಡಿದ್ವಿ. ನಾವು ಸಂಘಟನೆಯಲ್ಲಿ 26 ಜನಗಳ ಕಾರ್ಯಕಾರಿ ಸಮಿತಿ ಇದೆ. 26 ಜನಗಳ ಕಾರ್ಯಕಾರಿ ಸಮಿತಿ ಇದೆ. ಸಂಘಟನೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ವಿ. ಯಾವ ಉದ್ದೇಶಕ್ಕೋಸ್ಕರ ಇದನ್ನ ಸ್ಟಾರ್ಟ್ ಮಾಡಿದ್ವಿ ಅಂತಂದ್ರೆ, ಬೆಂಗಳೂರಿನಲ್ಲಿರುವಂತ ಅನೇಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರೋರು ಸಂಘಟಿತರಾಗಿ ನಮ್ಮ ತಾಲೂಕಿನ ಹೆಮ್ಮೆಯನ್ನು ರಾಜ್ಯ ಮಟ್ಟದಲ್ಲಿ ಮತ್ತೆ ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಗೊಂಡೋಗುವಂತ ಕೆಲಸಗಳನ್ನಾಗಬೇಕು. ಆಮೇಲೆ ನಾವು ಸಾಮಾಜಿಕವಾಗಿ ಏನಾದ್ರೂ ನಾವಲ್ಲಿ ಬಹಳಷ್ಟು ಕೆಲಸ ಉದ್ಯೋಗ ಮಾಡ್ತಿರ್ತೀವಿ. ನಮ್ಮ ತಾಲೂಕಿಗೆ ಏನಾದ್ರೂ ಒಂದು ಕೊಡುಗೆ ಕೊಡ್ಬೇಕನ್ನೋದು ನಮ್ಮಲ್ಲಿ ಒಂದು ಆಸೆ ಇರುತ್ತೆ. ಶೈಕ್ಷಣಿಕವಾಗಿ ಸ್ಕೂಲ್ಗಳಿಗೆ ಏನಾದ್ರು ಡೆವಲಪ್ಮೆಂಟ್ ಮಾಡೋದು, ಸಾಮಾಜಿಕ ಕೆಲಸಗಳು ಮಾಡುವಂತದ್ದು ಕಾನ್ಸೆಪ್ಟ್ ಇರುತ್ತೆ. ಸೊ ಈ ತರ ಒಂದು ಲೈಕ್ ಮೈಂಡೆಡ್ಸ್ ಒಂದು 22 ಜನ ಸೇರಿ ಒಂದು ಸಂಘಟನೆಯನ್ನ ಪ್ರಾರಂಭ ಮಾಡಿದ್ವಿ. ಸೊ ಈ ತರ ಪ್ರತಿ ತಿಂಗಳು ನಾವು ಸಂಘಟನೆ ಸ್ನೇಹ ಪೂರ್ವಕವಾಗಿ ಸೇರ್ಕೊಳ್ಳೋಂಥದ್ದು, ಒಬ್ರಿಗೊಬ್ರು ಸಹಕಾರ ಕೊಡುವಂಥದ್ದು, ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ತೀವಿ. ಒಬ್ರಿಗೊಬ್ರು ಇನ್ನೊಬ್ರಿಗೆ ಸಹಕಾರ ಆಗತ್ತೆ ಕೆಲಸವನ್ನ ಅಲ್ಲಿ ಮಾಡ್ತಾ ಇದೀವಿ. ಲೈಕ್ ಡಾಕ್ಟರ್ಸ್ ವೈದ್ಯಕೀಯ ಕ್ಷೇತ್ರ ಆಗಿರ್ಬೋದು, ಇಲ್ಲಾಂದ್ರೆ ಗೌರ್ಮೆಂಟ್ ಅಲ್ಲಿ ಆಫೀಷಿಯಲ್ಸ್ ಆಗಿ KS ಆಫೀಸರ್ ಅಂತ ಇರುವಂತ ಆಗಿರ್ಬೋದು, ವಿವಿಧ ಇಲಾಖೆಗಳಲ್ಲಿ ಕೆಲಸ ಮಾಡ್ತಿರುವಂತಹ ಅಧಿಕಾರಿಗಳು ಇರ್ಬೋದು, ಸ್ಪೋರ್ಟ್ಸ್ ಅಲ್ಲಿ ಇರುವಂತ ಇರ್ಬೋದು, ಕಲ್ಚರಲ್ಲಿ ಇರುವಂತ ಇರ್ಬೋದು, ಆಮೇಲೆ ಸಿನಿಮಾ ಕ್ಷೇತ್ರದಲ್ಲಿ ಇರುವಂತ ಇರ್ಬೋದು, ರಿಟೈರ್ಡ್ ಇಂಜಿನಿಯರ್ಸ್ಗಳು, ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡಿರುವಂತವ್ರು, ಆಮೇಲೆ ಸಂಘ ಸಂಸ್ಥೆಗಳು ಕಟ್ಟಿರುವಂತವ್ರು, ಇಂಥವ್ರನ್ನೆಲ್ಲರೂ ಗುರುತಿಸ್ಬಿಟ್ಟು ಅವ್ರು ಮಾಡಿರೋ ಸಾಧನೆಯನ್ನ ಅವರು ನಮ್ಮ ಜೊತೆ ಭಾಗಿಯಾದ್ರೆ, ಸೊ ನಮ್ಮ ತಾಲೂಕು ಈ ತರ ಇದ್ರೆ ಹೆಮ್ಮೆ ಪಡುವಂತ ಕೆಲಸನ ಒಂದು ಸಾಧಕರಿಗೆ ಸನ್ಮಾನ ಅನ್ನೋದು ಒಂದು ನಮ್ಮ ಒಂದು ಸ್ನೇಹ ಸಂಘದ ಒಂದು ವಿಶಿಷ್ಟ ಒಂದು ಕಾರ್ಯಕ್ರಮ. ಅದನ್ನು ಸಹ ಮಾಡ್ತಾ ಇದೀವಿ. ಇದರಲ್ಲಿ ನಿಮ್ಮ ಲಿಸ್ಟ್ ಪ್ರಕಾರ ಇಷ್ಟು ಜನ 30 ಜನ ಸಾಧಕರಿಗೆ ಈ ವರ್ಷ ನಾವು ಈ ವರ್ಷ ಸನ್ಮಾನ ಮಾಡ್ತಾ ಇದೀವಿ. ಇದಿಷ್ಟು ಸ್ನೇಹ ಸಮ್ಮೇಳನ ತಯಾರಿ ಈ ತರದಿದೆ. ನಿಮ್ ಕಡೆಯಿಂದ ಏನ್ ಸಹಕಾರ ಬೇಕಾಗಿದೆ ಅಂತಂದ್ರೆ, ನೀವು ನಮ್ದು ಇದು ಸಂಘಟನೆದು ಹಿಂಗಡೆ ಫೋನ್ ನಂಬರ್ ಇದೆ. ಇದನ್ನ ನೀವು ಪತ್ರಿಕಾ ಇದ್ರೊಳಗೆ ನಮ್ಮ ಸಂಘ ಫೋನ್ ನಂಬರ್ ಎಲ್ಲ ಇದು ಮಾಡಿ ನಮಗೆ ನೀವು ಪ್ರಚಾರ ಪಡಿಸಿ ಇದು ಮಾಡಿ ಪಬ್ಲಿಕ್ ಇದು ನಿಮ್ಮ ಇದರಲ್ಲಿ ಹೇಳಿದ್ರೆ, ಸೊ ಸಾಕಷ್ಟು ಜನಕ್ಕೆ ಇನ್ನೂ ಗೊತ್ತಿರಲ್ಲ, ಅವ್ರು ನಮ್ಮ ಸಂಘಟನೆ ಅಂತ ಬಂದು ನಮ್ಮ ಕೆಲಸ ಮಾಡಕ್ಕೆ ಅನುಕೂಲ ಆಗುತ್ತೆ. ಒಟ್ಟು ರಾಷ್ಟ್ರ ಮಟ್ಟಕ್ಕೂ ಅಂತಾರಾಷ್ಟ್ರ ಮಟ್ಟದಲ್ಲೂ ಮತ್ತು ಚನ್ನಗಿರಿಗೂ ಮೊದಲಾಗಿ ಬೆಂಗಳೂರು ಅಂತ ಒಂದು ನಗರದಲ್ಲಿ ಒಂದು ದೊಡ್ಡ ಸಮಸ್ಯೆಯನ್ನು ಕಟ್ಟಿ ಬೆಳೆಸಬೇಕನ್ನೋ ಒಂದು ಉದ್ದೇಶ ಇದೆ. ಒಂದು ಎಬಿಸಿ ಸೌಹಾರ್ದ ಕೋಆಪರೇಟಿವ್ ಸಂಸ್ಥೆ ಇರೋದ್ರಿಂದ ಎಬಿಸಿ ಸೌಹಾರ್ದ ಕೋಆಪರೇಟಿವ್ ಇದರಲ್ಲೂ ಸಹಕಾರ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಮಾಡೋಕ್ಕಾಗುತ್ತೆ. ಅದೆಲ್ಲ ಉದ್ದೇಶಗಳು ಇರೋದ್ರಿಂದ ಸಾಕಷ್ಟು ಜನರ ಅವಶ್ಯಕ ಅಂದ್ರೆ ನಮ್ಮ ಸಪೋರ್ಟ್ ಬೇಕಾಗಿರೋದ್ರಿಂದ
ಇದು ದೊಡ್ಡ ಮಟ್ಟದಲ್ಲಿ ನಿಮ್ಮ ಸಹಕಾರನೂ ಬೇಕಾಗುತ್ತೆ. ಸೊ ನಿಮ್ದೆಲ್ಲ ಸಹಕಾರ ಬಯಸ್ತೀವಿ. ಆಮೇಲೆ ಈ ಕಾರ್ಯಕ್ರಮದ ನಿಮ್ಮ ಕಡೆಯಿಂದ ನಮಗೆ ಮಾಹಿತಿಯನ್ನ ಜನರಿಗೆ ತಲುಪುವಂತೆ ಕೆಲಸ